ನೀವು ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗಬೇಕು ಅಂತಿದ್ರೆ ಅಥವಾ ಈಗ ತಾನೇ ಎಂಟರ್ ಆಗ್ತಾ ಇದ್ದೀರಾ ಅಂತಂದ್ರೆ ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಲೇಬೇಕು. ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಉಳಿಯೋದಕ್ಕೆ, ಬೆಳೆಯೋದಕ್ಕೆ, ಇನ್ವೆಸ್ಟ್ಮೆಂಟ್ ನಡೆಸೋದಕ್ಕೆ ಮತ್ತು ನಡೆಸಿರುವಂತಹ ಇನ್ವೆಸ್ಟ್ಮೆಂಟ್ ಲಾಸ್ ಮಾಡದೇ ಇರೋದಕ್ಕೆ ನೀವು ಪಾಲಿಸಬೇಕಾದಂತಹ ಕೆಲವೊಂದಿಷ್ಟು ವಿಚಾರಗಳು ಯಾವುದು ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ಒಂದು ವೇಳೆ ನೀವು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೇರವಾಗಿ ವಿಡಿಯೋಕ್ಕೆ ಹೋಗೋಣ. ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗಬೇಕು ಅಂತಂದರೆ ಯಾವುದೇ ಜಾಗಕ್ಕೆ ನೀವು ಹೋದ ಹಾಗೆ, ಟೀನೇಜ್ ಬದುಕಿನ ಹಾಗೆ ಡಿಸ್ಟ್ರಾಕ್ಷನ್ಸ್ ತುಂಬ ಇರುತ್ತೆ. ನೀವು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿಯನ್ನು ಕೊಟ್ರಿ, ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರಿ ಅಂದರೆ ಮತ್ತೆ ನಿಮ್ಮ ತಲೆಯಲ್ಲಿ ಬರುವಂತಹ ಪ್ರಶ್ನೆ ಯಾವ ಸ್ಟಾಕ್ಗಳನ್ನು ನಾನು ಖರೀದಿ ಮಾಡೋದು ಅಂತ. ಈ ಯಾವ ಸ್ಟಾಕ್ಗಳನ್ನು ಖರೀದಿ ಮಾಡೋದು ಅಂತ ಹೊರಟಾಗ ಮೆಜಾರಿಟಿ ಜನರು ಮಾಡೋದೇನು, ಇನ್ಸ್ಟಾಗ್ರಾಮ್ನಲ್ಲಿ, ಟ್ವಿಟ್ಟರ್ನಲ್ಲಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಬರುವಂತಹ ರೆಕಮೆಂಡೇಷನ್ಗಳು ಯಾವುದು ಅನ್ನೋದನ್ನು ನೋಡೋದಕ್ಕೆ ಹೋಗೋದು. ಒಂದಿಷ್ಟು ಜನ ಒಳ್ಳೆಯ ರೆಕಮೆಂಡೇಷನ್ ಕೊಡ್ತಾರೆ, ಒಳ್ಳೆಯ ವಿಡಿಯೋಗಳನ್ನು ಮಾಡ್ತಾರೆ, ಇನ್ಫಾರ್ಮೇಷನ್ ಕೊಡ್ತಾರೆ. ಆದರೆ ನೀವು ದಾರಿ ತಪ್ಪೋದು ಸುಲಭ ಅಂತ ಅಂದೆ ಅಲ್ಲ. ಇದಕ್ಕೆ ಕಾರಣ ಟ್ವಿಟ್ಟರ್ನಲ್ಲಿ, ಟೆಲಿಗ್ರಾಮ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಸ್ಟಾಕ್ ಟಿಪ್ಸ್ ಕೊಡ್ತೀವಿ ಅಂತ ಹೇಳುವವರು, F&O ಟ್ರೇಡಿಂಗ್ ಮಾಡಿಬಿಟ್ಟು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ ಅಂತ ಹೇಳುವವರು, ಟ್ರೇಡಿಂಗ್ ತುಂಬ ಸಿಂಪಲ್ ಅಂತ ಹೇಳುವವರು, ತಮ್ಮ ಪ್ರೀಮಿಯಂ ಗ್ರೂಪ್ಗೆ ಸೇರಿದರೆ ಟ್ರೇಡಿಂಗಿಗೆ ಶುವರ್ ಶಾಟ್ ಕಾಲ್ಸ್ ಕೊಡ್ತೀವಿ ಅಂತ ಹೇಳುವವರು, ಹೀಗೆ ಲಕ್ಷಾಂತರ ಜನ ನಿಮಗೆ ಸಿಗ್ತಾರೆ. ನೀವು ಇವರು ಹೇಳಿದ್ದನ್ನು ಪಾಲನೆ ಮಾಡೋದಕ್ಕೆ ಹೋದರೆ, ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಪಾಲಿಕ್ಯಾಬ್ ಸ್ಟಾಕ್ ಕಳೆದ 4-5 ದಿನದಿಂದ ಮೇಲೆ ಹೋಗ್ತಿದೆ. ಯಾರೋ ಒಬ್ಬ ಬಂದು ಪಾಲಿಕ್ಯಾಬ್ನ 7000 CE ಖರೀದಿ ಮಾಡು ಅಂತ ನಿಮಗೆ ಹೇಳಿದರೆ, ನಿಮಗೆ ಫಸ್ಟ್ ಆಫ್ ಆಲ್ 7000 CE ಅಂತ ಹೇಳಿದ್ರೆ ಏನು ಅಂತ ಗೊತ್ತಿರೋದಿಲ್ಲ. ಎಕ್ಸ್ಪೈರಿ ಅದರದ್ದು ಯಾವಾಗ ಅನ್ನೋದು ಗೊತ್ತಿರೋದಿಲ್ಲ. ಮಂತ್ಲಿ ಎಕ್ಸ್ಪೈರಿಯನ್ನು, ಯಾವ ಎಕ್ಸ್ಪೈರಿಯನ್ನು ಖರೀದಿ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ನೇರವಾಗಿ ನೀವು ಹೋಗಿಬಿಟ್ಟು ಸ್ಟಾಕ್ ಖರೀದಿಯನ್ನು ಮಾಡುವ ಬದಲು ಈ ರೀತಿಯ F&O ಟ್ರೇಡಿಂಗ್ಗೆ ಇಳಿದ್ರೆ, ಒಂದು ವೇಳೆ ಪಾಲಿಕ್ಯಾಬ್ ಕಳೆದ 4-5 ದಿನದಲ್ಲಿ ಬುಲ್ಲಿಶ್ ಆಗಿದೆ. ಆದರೆ ಈ ಬುಲ್ಲಿಶ್ನೆಸ್ ಇದ್ದಾಗಲೂ ಕೂಡ ಇಂಟ್ರಾಡೇನಲ್ಲಿ ಕೆಲವೊಮ್ಮೆ 50-60 ರೂಪಾಯಿಯ ಫಾಲನ್ನು ಕೊಟ್ಟಿದೆ, ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗಿದೆ. ನೀವು ಪ್ಯಾನಿಕ್ಗೆ ಬಿದ್ದು ಅಲ್ಲಿ ಸೆಲ್ ಮಾಡಿದರೆ, ಅಥವಾ ನೀವು ಖರೀದಿ ಮಾಡಿದ ಕೂಡಲೇ ಅದು ಕೆಳಗೆ ಹೋಯಿತು ಅಂತ ಹೇಳಿ ನೀವು ಲಾಸ್ಗೆ ಬಂದ್ರಿ ಅಂತ ನೀವು ಪ್ಯಾನಿಕ್ಗೆ ಬಿದ್ದು ಸೆಲ್ ಮಾಡಿದರೆ, ಆ ಸ್ಟಾಕ್ 400 ರೂಪಾಯಿ ಮೇಲಕ್ಕೆ ಹೋದಾಗಲೂ ಕೂಡ ನೀವು 5-6 ಸಾವಿರ ಲಾಸ್ ಮಾಡಿಕೊಂಡಿರ್ತೀರಿ. ಬಿಕಾಸ್ ಯು ಸ್ಟಾರ್ಟೆಡ್ ಡೂಯಿಂಗ್ F&O ಟ್ರೇಡಿಂಗ್. ಸೊ ಸಿಂಪಲ್ ರೂಲ್, ನೀವು ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆದ ಮೊದಲ 1-2 ವರ್ಷದಲ್ಲಿ F&O ಅಂತ ಹೇಳುವಂತಹ ಮಾತನ್ನು ಕೇಳಿದ ಕೂಡಲೇ ಅಲ್ಲಿಂದ ಓಡೋದನ್ನು ಶುರು ಮಾಡಿ. ಸ್ವಿಂಗ್ ಟ್ರೇಡಿಂಗ್ ಅಂತ ಯಾರಾದರೂ ಹೇಳಿದರೆ, ಸ್ಕಾಲ್ಪಿಂಗ್ ಅಂತ ಯಾರಾದರೂ ಹೇಳಿದರೆ ಅಲ್ಲಿಂದ ಓಡಿ ಹೋಗೋದನ್ನು ಶುರು ಮಾಡಿ. ನೀವು ಸ್ಟಾಕ್ಸ್ ಖರೀದಿ ಮಾಡುವ ಆಲೋಚನೆಯಲ್ಲಿದ್ದರೆ, ಪೆನ್ನಿ ಸ್ಟಾಕ್ಸ್ 100 ರೂಪಾಯಿಗಿಂತ ಕಮ್ಮಿಗೆ ಸಿಗುತ್ತೆ, 50 ರೂಪಾಯಿಗಿಂತ ಕಮ್ಮಿಗೆ ಸಿಗುತ್ತೆ, 10 ರೂಪಾಯಿಗಿಂತ ಕಮ್ಮಿಗೆ ಸಿಗುತ್ತೆ ಅಂತ ಹೇಳುವಂತಹ ಸ್ಟಾಕ್ಗಳಿಂದ ಓಡಿ ಹೋಗೋದಕ್ಕೆ ಶುರು ಮಾಡಿ. ನೀವು ಎಲ್ಲಿಯೂ ಕೇಳದೇ ಇರುವಂತಹ ಹೆಸರಿರುವಂತಹ ಸ್ಟಾಕ್, ಅವರು ಮಾಡ್ತಾ ಇರುವಂತಹ ಬಿಸ್ನೆಸ್ ಏನು ಅಂತ ಗೊತ್ತಿಲ್ಲದೆ ಇರುವಂತಹ ಸ್ಟಾಕ್, ಅವರು ಪ್ರಮೋಟರ್ಗಳು ಯಾರು, ಆ ಕಂಪನಿಯಲ್ಲಿ ನಡೀತಾ ಇರಬಹುದಾದಂತಹ ಬಿಸ್ನೆಸ್ ಏನು, ಅದರ ಹಿಂದಿರುವಂತಹ ಲೋಚ ಏನು ಅಂತ ಗೊತ್ತಾಗದೇ ಇರುವಲ್ಲಿಯವರೆಗೆ ಒಂದು ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಬೇಡಿ. ತೀರಾ ಸಿಂಪಲ್ ಆಗಿ ಹೇಳೋದಾದರೆ, ಸ್ಟಾಕ್ ಮಾರ್ಕೆಟ್ಗೆ ನೀವು ಎಂಟರ್ ಆದ ಮೊದಲ 1-2 ವರ್ಷ ನಿಮ್ಮ ಸೇಫ್ ಬೆಟ್ ಏನು ಅಂತ ಹೇಳಿದರೆ, ಮ್ಯೂಚುವಲ್ ಫಂಡ್ಗಳಲ್ಲಿ, ಇಂಡೆಕ್ಸ್ ಫಂಡ್ಗಳಲ್ಲಿ, ಇಂಡೆಕ್ಸ್ ಫಂಡನ್ನ ರಿಪ್ಲಿಕೇಟ್ ಮಾಡುವಂತಹ ETF-ಗಳಲ್ಲಿ, ನಿಫ್ಟಿ ಬೀಸ್ ಇರಬಹುದು, ಈ ರೀತಿಯ ETF-ಗಳಲ್ಲಿ ಇನ್ವೆಸ್ಟ್ ಮಾಡುವಂತಹದ್ದು ನಿಮಗೆ ಇರುವಂತಹ ಸಿಂಪಲ್ ಸೊಲ್ಯೂಷನ್. ನೀವು ಇದನ್ನು ಚಾಚು ತಪ್ಪದೆ ಮಾಡಿ 2 ವರ್ಷ ಸ್ಟಾಕ್ ಮಾರ್ಕೆಟ್ನಲ್ಲಿ ಇದ್ರಿ ಅಂದರೆ 100% ಬರೆದು ಕೊಡ್ತೀನಿ, ಯು ವಿಲ್ ಬೀಟ್ ಮೋಸ್ಟ್ ಇನ್ವೆಸ್ಟರ್ಸ್ ಆ್ಯಂಡ್ ಟ್ರೇಡರ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಇಷ್ಟನ್ನೇ ಮಾಡಿದರೆ ನೀವು ಏನನ್ನು ಮಾರೋದಕ್ಕೆ ಹೋಗಬೇಡಿ ಮೊದಲ 2 ವರ್ಷಗಳ ಕಾಲ. ಬೈ ಮಾಡಬೇಕಾದ್ರೂ ಕೂಡ ಇಂಡೆಕ್ಸ್ ಫಂಡನ್ನು ಬೈ ಮಾಡಿ, ಇಲ್ಲದಿದ್ದರೆ ಇಂಡೆಕ್ಸ್ ಫಂಡ್ ರೆಪ್ಲಿಕೇಟ್ ಮಾಡುವಂತಹ ETF-ಗಳನ್ನು ಖರೀದಿ ಮಾಡಿ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತೀರಿ ಅಂತ ಹೇಳಿದರೆ ಅಲ್ಲೂ ಕೂಡ ಇಂಡೆಕ್ಸ್ ಫಂಡ್ಗಳನ್ನು ಮಾತ್ರ ನೀವು ಹೂಡಿಕೆಗೆ ಬಳಸಿಕೊಳ್ಳಿ. ಇದಿಷ್ಟನ್ನೇ ನೀವು ಮಾಡಿದರೆ ಬೈ ದ ಎಂಡ್ ಆಫ್ 2 years ಯು ವಿಲ್ ಬಿ ಪ್ರಾಫಿಟೇಬಲ್ ಇನ್ ದ ಮಾರ್ಕೆಟ್. ಇದಾಯಿತು, 2 ವರ್ಷ ನಿಮಗೆ ಮುಗಿಯಿತು ಸ್ಟಾಕ್ ಮಾರ್ಕೆಟ್ನಲ್ಲಿ. ಆ್ಯಂಡ್ ಆಲ್ ಥ್ರೂ ನೀವು ಕಲಿತಾ ಇದ್ದೀರಿ. ದಿನವೂ ಕೂಡ ಸ್ಟಾಕ್ ಮಾರ್ಕೆಟ್ನ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಹೇಗೆ, ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂದ್ರೇನು, ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಹೇಳಿದ್ರೇನು, ಚಾರ್ಟ್ ಪ್ಯಾಟರ್ನ್ಸ್ ನಿಮ್ಗೆ ಏನನ್ನು ಹೇಳುತ್ತೆ, ವಾಲ್ಯೂಮ್ ನಿಮಗೆ ಏನನ್ನು ಹೇಳುತ್ತೆ, ಬೇರೆ ಬೇರೆ ಇಂಡಿಕೇಟರ್ಗಳು ನಿಮಗೆ ಏನನ್ನು ಹೇಳುತ್ತೆ ಅನ್ನೋದನ್ನೆಲ್ಲ ಕಲಿಯೋದಕ್ಕೆ ಶುರು ಮಾಡಿದರೆ, ನ್ಯೂಸ್ ಫಾಲೋ ಮಾಡೋದಕ್ಕೆ ಶುರು ಮಾಡಿದರೆ, ಆ್ಯನ್ಯುವಲ್ ರಿಪೋರ್ಟ್ ಓದೋದನ್ನು, ಅರ್ಥ ಮಾಡಿಕೊಳ್ಳೋದನ್ನು ಶುರು ಮಾಡಿದರೆ, ಯು ವಿಲ್ ಬಿ ಅಟ್ ಅನ್ ಎಕ್ಸ್ಟ್ರೀಮ್ಲಿ ಗುಡ್ ಪೊಸಿಷನ್ ಬೈ ದಿ ಎಂಡ್ ಆಫ್ 2nd year.
ಭಾರತದಲ್ಲಿ ಬರೆದು ಕೊಡ್ತೀನಿ ನಾನು ನಿಮಗೆ, 18 ಕೋಟಿ ಡಿಮ್ಯಾಟ್ ಅಕೌಂಟ್ಗಳು ಇದ್ದಾವೆ. ಇದರಲ್ಲಿ 50 ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಇದೆಲ್ಲವನ್ನು ಮಾಡೋದಕ್ಕೆ ಖಂಡಿತ ಬರೋದಿಲ್ಲ. ಸೊ ನೀವು ಇಷ್ಟನ್ನೇ ಮಾಡೋದು ಅಭ್ಯಾಸ ಮಾಡಿಕೊಂಡ್ರೆ ಯು ಆರ್ ಆಲ್ರೆಡಿ ಇನ್ ದ ಟಾಪ್ 1 or 2% ಆಫ್ ಇನ್ವೆಸ್ಟರ್ಸ್ ಆರ್ ಟ್ರೇಡರ್ಸ್ ಇನ್ ಇಂಡಿಯಾ. ಇಲ್ಲಿ 2 ವರ್ಷ ನೀವು ಕಳೆದ್ರಿ ಅಂತಾದಾಗ ಯು ವಿಲ್ ಸ್ಟಾರ್ಟ್ ಲರ್ನಿಂಗ್ ಟು ಫಿಗರ್ ಔಟ್ ಥಿಂಗ್ಸ್. ಇನ್ನು ನೀವು ಸ್ಟಾಕ್ ಪಿಕ್ ಮಾಡೋದಕ್ಕೆ ಶುರು ಮಾಡಿ. ಸ್ಟಾಕ್ ಪಿಕ್ ಮಾಡೋದು ಹೇಗೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದರೆ ನಾನು ಹೇಳಿದಂತಹ ಎಲ್ಲ ಸ್ಟಡೀಸನ್ನು ನೀವು ಮೊದಲ 2 ವರ್ಷದಲ್ಲಿ ಮಾಡಿರಬೇಕು. ಆಫ್ಟರ್ ದ್ಯಾಟ್ ಸ್ಟಾಕ್ ಪಿಕ್ಕಿಂಗ್ ನಿಮಗೆ ಅಭ್ಯಾಸ ಆಗೋದು ಶುರುವಾಗುತ್ತೆ. ನ್ಯೂಸ್ ಮತ್ತು ನಾಯ್ಸನ್ನು ದೂರದಲ್ಲಿಟ್ಟು ನಿಜವಾಗಿಯೂ ನಿಮಗೆ ಬೇಕಾಗಿರುವಂತಹ ಸ್ಟಾಕ್ ಅನಾಲಿಸಿಸ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಯೋದಕ್ಕೆ ನೀವು ಶುರು ಮಾಡ್ತೀರಿ. 2 ವರ್ಷ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಕಳೆದ ಮತ್ತೆ ಯು ಕ್ಯಾನ್ ಗೋ ಅಹೆಡ್ ಪಿಕ್ಕಿಂಗ್ ಇಂಡಿವಿಜುವಲ್ ಸ್ಟಾಕ್ಸ್. ಲಾರ್ಜ್ ಕ್ಯಾಪ್ ಕಂಪನಿಗಳ ಸ್ಟಾಕ್ ಒಂದಿಷ್ಟು, ಸ್ಮಾಲ್ ಕ್ಯಾಪ್ ಕಂಪನಿಗಳ ಸ್ಟಾಕ್ಸ್ ಒಂದಿಷ್ಟು, ಮಿಡ್ ಕ್ಯಾಪ್ ಕಂಪನಿಗಳ ಸ್ಟಾಕ್ಸ್ ಒಂದಿಷ್ಟನ್ನು ಶಾರ್ಟ್ ಲಿಸ್ಟ್ ಮಾಡಿ ಅವುಗಳ ಅನಾಲಿಸಿಸ್ ಮಾಡಿ ಅವುಗಳಲ್ಲಿ ಕೆಲವು ಸ್ಟಾಕ್ಗಳನ್ನು ಒಂದು ಸಣ್ಣ ಮಟ್ಟಿನ ದುಡ್ಡನ್ನು ಹಾಕಿ ಖರೀದಿ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇಲ್ಲೂ ಕೂಡ ಎಲ್ಲ ದುಡ್ಡನ್ನು ಒಮ್ಮೆ ಹಾಕ್ತೀನಿ ಅಂತ ಹೊರಟ್ರೆ ಯು ವಿಲ್ ಅಗೇನ್ ಎಂಡ್ ಅಪ್ ಮೇಕಿಂಗ್ ಲಾಸಸ್. ಅದನ್ನು ಚಂಕ್ಸಲ್ಲಿ ಇನ್ವೆಸ್ಟ್ ಮಾಡೋದನ್ನು, ಒಮ್ಮೆಗೆ ಎಲ್ಲ ದುಡ್ಡನ್ನು ಹಾಕೋ ಬದಲು ಸ್ವಲ್ಪ 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 ದುಡ್ಡನ್ನು ಹಾಕೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹೀಗೆ ನೀವು ಒಂದು 6 ತಿಂಗಳಿಂದ 1 ವರ್ಷಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡಿದಾಗ ಯು ವಿಲ್ ಬಿ 3 year old ಇನ್ ದಿಸ್ ಮಾರ್ಕೆಟ್. 3 to 4 years old ಅಂತ ಬೇಕಿದ್ರೂ ತಗೊಳ್ಳಿ. 3 ರಿಂದ 4 ವರ್ಷಗಳ ಕಾಲ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿರ್ತೀರಿ. ಇಲ್ಲಿಯವರೆಗೆ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ನೂ ಇದ್ದೀರಿ ಅಂತಂದರೆ ನಾನು ಹೇಳಿದಂತಹ ಮೊದಲ ಪಾಯಿಂಟನ್ನು ನೀವು ಮಾಡಿರೋದಿಲ್ಲ. F&O ಟ್ರೇಡಿಂಗ್ ಮಾಡಬೇಡಿ ಅಂತ ಹೇಳಿದ್ದೆ, ಅದನ್ನು ನೀವು ಮಾಡಿರದೇ ಇದ್ದರೆ 4 ವರ್ಷಗಳ ಕಾಲ ಯು ವಿಲ್ ಸರ್ವೈವ್ ಇನ್ ದಿಸ್ ಮಾರ್ಕೆಟ್. ಯಾರೋ ಹೇಳಿದ್ರು ಅಂತ, ಟಿಪ್ಸ್ ಕೊಟ್ಟರು ಅಂತ ಸ್ಟಾಕ್ಗಳನ್ನು ಖರೀದಿ ಮಾಡುವ ಗೋಜಿಗೆ ಹೋಗದೆ ನೀವು ಅನಾಲಿಸಿಸ್ ಮಾಡಿದಂತಹ ಸ್ಟಾಕ್ಗಳನ್ನು ನೀವು ಖರೀದಿ ಮಾಡಿದರೆ ಯು ವಿಲ್ ಸರ್ವೈವ್ 4 years ಇನ್ ದಿಸ್ ಮಾರ್ಕೆಟ್. ಒಂದು ಸರ್ತಿ ನೀವು 4 ರಿಂದ 5 ವರ್ಷಗಳ ಕಾಲ ಸ್ಟಾಕ್ ಮಾರ್ಕೆಟಲ್ಲಿ ಸರ್ವೈವ್ ಆದ್ರಿ ಅಂದರೆ ಯು ವಿಲ್ ಆಲ್ರೆಡಿ ಹ್ಯಾವ್ ವಿಟ್ನೆಸ್ಡ್ ಮಾರ್ಕೆಟ್ ಚೇಂಜಸ್. ಒಂದು ದಿನ 200 ಪಾಯಿಂಟ್ ಮೇಲಕ್ಕೆ ಹೋಗುವಂತಹ ಮಾರ್ಕೆಟ್ ಮತ್ತೊಂದು ದಿನ 500 ಪಾಯಿಂಟ್ ಕೆಳಗೆ ಬಿದ್ದಾಗಲೂ ಕೂಡ ಹೆಚ್ಚು ತಲೆಬಿಸಿ ಮಾಡಿಕೊಳ್ಳೋದೆ, ಅದನ್ನೂ ಕೂಡ ನಾರ್ಮಲ್ ಮಾರ್ಕೆಟ್ ಮೂವ್ಮೆಂಟ್ ಅಂತ ಟ್ರೀಟ್ ಮಾಡೋದನ್ನು ನೀವು ಕಲ್ತಿರ್ತೀರಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಅಥವಾ ನಿಮ್ಮ ಸ್ಪೆಸಿಫಿಕ್ ಸ್ಟಾಕ್ನಲ್ಲಿ ಬರಬಹುದಾದಂತಹ ಪಾಸಿಟಿವ್ಸ್, ನೆಗೆಟಿವ್ಸ್, ಫಂಡಮೆಂಟಲ್ ಪ್ರಾಬ್ಲಮ್ಸ್, ಟೆಕ್ನಿಕಲ್ ಪ್ರಾಬ್ಲಮ್ಸ್, ಮ್ಯಾಕ್ರೋ ಎಕನಾಮಿ, ಮೈಕ್ರೋ ಎಕನಾಮಿ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳೋದು ನಿಮಗೆ ಅಷ್ಟೊತ್ತಿಗೆ ಗೊತ್ತಾಗಿರುತ್ತೆ. ಇನ್ನು ನೀವು ಮಾಡಬೇಕಾಗಿರುವಂತಹದ್ದು ನಿಮ್ಮ ಪೊಸಿಷನ್ ಸೈಜ್ಗಳನ್ನು ಹೆಚ್ಚು ಮಾಡಿಕೊಂಡು ಹೋಗೋದು. 10-20% ನಿಮ್ಮ ಓವರ್ ಆಲ್ ನೆಟ್ವರ್ತ್ ಸ್ಟಾಕ್ಸ್ನಲ್ಲಿ ಇದೆ ಅಂತ ಹೇಳಿದರೆ ಅಲ್ಲಿಂದ ಹೆಚ್ಚು ಮಾಡಿಕೊಂಡು ನಿಮಗೆ ಎಷ್ಟು ಕಂಫರ್ಟೇಬಲ್ ಅಂತ ಅನಿಸುತ್ತೋ ಅಲ್ಲಿಯವರೆಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೀವು ಹೋಗಬಹುದು. 100 - your ಏಜ್ ಅಂತ ಹೇಳುವಂತಹ ಒಂದು ರೂಲ್ ಇದೆ. ನಿಮ್ಮ ವಯಸ್ಸೆಷ್ಟು ಅಂತ ನೋಡಿಕೊಂಡು ಅದನ್ನು 100ರಿಂದ ಸಬ್ಟ್ರಾಕ್ಟ್ ಮಾಡಿದಾಗ ಬರುವಂತಹ ನಂಬರ್ 30 ವರ್ಷ ಅಂದರೆ 70% ಇನ್ವೆಸ್ಟ್ಮೆಂಟ್ಸನ್ನು ಸ್ಟಾಕ್ಸ್ನಲ್ಲಿ ಮಾಡಬಹುದು, ಮ್ಯೂಚುವಲ್ ಫಂಡ್ಸ್ನಲ್ಲೂ ಮಾಡಬಹುದು. ಇಕ್ವಿಟಿಯಲ್ಲಿ 70% ನಿಮ್ಮ ಇನ್ವೆಸ್ಟ್ಮೆಂಟ್ ಇರುತ್ತಾಗ ಈ ರೀತಿಯ ಆಲೋಚನೆಗಳನ್ನು ಮಾಡೋದು ನಿಮಗಾಗ ಅಭ್ಯಾಸ ಆಗುತ್ತೆ. ನೆನಪಿರಲಿ ನಿಮಗೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಇನ್ವೆಸ್ಟ್ ಮಾಡೋದು ಒಂದು ಒಳ್ಳೆಯ ರಿಟರ್ನ್ಸ್ ನಮಗೆ STCG ಮತ್ತು LTCGಯನ್ನು ಕಟ್ಟಿದ ಮೇಲೂ ಸಿಗಬೇಕು ಅನ್ನುವ ಕಾರಣಕ್ಕೆ. ಇದು ಕಾಂಪಿಟೇಷನ್ ಅಲ್ಲ. ಇನ್ನೊಬ್ಬ 30% ಮಾಡಿದ ನಾನು 40% ಮಾಡಬೇಕು ಅನ್ನುವ ಕಾಂಪಿಟೇಷನ್ಗೆ ನಾವು ಬಿದ್ದರೆ ದುಡ್ಡು ಮಾಡುವ ಬದಲು ಇರೋದನ್ನೆಲ್ಲ ನಾವು ಕಳ್ಕೊತೀವಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಇಲ್ಲಿರುವಂತಹ ಮಾಹಿತಿ ನಿಮಗೆ ಉಪಯುಕ್ತವಾಗಿತ್ತು ಅಂತ ಯೋಚನೆ ಮಾಡ್ತೀನಿ. ಹಾಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.